ನೀವು ಈ ವಿಡಿಯೋವನ್ನು ಆಯ್ಕೆ ಮಾಡಿದ್ದೀರಾ ಎಂದರೆ ಟುಡೇಸ್ ಚಾಲೆಂಜ್ ಆಫ್ ಬ್ರಹ್ಮಚರ್ಯವನ್ನು ಸ್ವೀಕರಿಸಲು ಅರ್ಹರಾಗಿದ್ದೀರಿ ಎಂದರ್ಥ. ಬನ್ನಿ ಸ್ನೇಹಿತರ, ಹೇಗೆ ಬ್ರಹ್ಮಚರ್ಯವನ್ನು ಆಚರಿಸಬೇಕು, ಯಾವ್ಯಾವ ನಿಯಮಗಳನ್ನು ಫಾಲೋ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ವೇಳೆ ನೀವು 30 ದಿನಗಳ ಬ್ರಹ್ಮಚರ್ಯದ ವ್ರತವನ್ನು ಸ್ವೀಕರಿಸಲು ರೆಡಿಯಾಗಿದ್ದರೆ ಎಸ್ ಎಂದು ಕಮೆಂಟ್ ನಲ್ಲಿ ಬರೆಯಿರಿ. ಸ್ಟಾರ್ಟ್ ದ ವಿಡಿಯೋ. ಮೊದಲನೆಯದಾಗಿ, ಬ್ರಹ್ಮಚರ್ಯ ಎಂದರೆ ಕೇವಲ ಲೈಂಗಿಕ ಶಕ್ತಿಯನ್ನು ನಿಯಂತ್ರಿಸುವುದಲ್ಲ ಸ್ನೇಹಿತರ. ಬ್ರಹ್ಮಚರ್ಯ ಎಂದರೆ ದೈಹಿಕ ಹಾಗೂ ಮಾನಸಿಕ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಏನಾಗುತ್ತದೆ 30 ದಿನಗಳ ಬ್ರಹ್ಮಚರ್ಯ ಸವಾಲಿನಿಂದ? ದೈಹಿಕ ಸಾಮರ್ಥ್ಯ, ಮಾನಸಿಕ ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುವುದೇ ಬ್ರಹ್ಮಚರ್ಯವಾಗಿದೆ. 30 days ಚಾಲೆಂಜ್ ಆಫ್ ಬ್ರಹ್ಮಚರ್ಯ ರೂಲ್ಸ್. ಫಸ್ಟ್ ಒನ್ ಈಸ್ ಇಂದ್ರಿಯ ನಿಗ್ರಹ. ಲೈಂಗಿಕ ಆಲೋಚನೆಗಳು, ವಿಡಿಯೋಗಳು ಇಂತಹವುಗಳಿಂದ ದೂರವಿರುವುದಾಗಿದೆ. ಇಂಥ ಪ್ರಸ್ತುತ ಸಮಾಜದಲ್ಲಿ ನಾವು ಬಳಸುತ್ತಿರುವಂತಹ ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು, ಟ್ಯಾಬ್ಸ್, ಬ್ಯಾಡ್ ಫೋಟೋಸ್, ವಿಡಿಯೋಸ್, ಮ್ಯಾಗಝಿನ್ಸ್ ಅಂಡ್ ಲಿಟರೇಚರ್ ಇವೆಲ್ಲವುಗಳು ಕೂಡ ಮನುಷ್ಯನನ್ನ ಕೆಟ್ಟ ಆಲೋಚನೆಗಳು ಮಾಡುವಂತೆ ಮಾಡುತ್ತವೆ. ಮೊದಲು ಇವುಗಳಿಂದ ದೂರರಾಗಿ ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡಿ. ಬ್ಯಾಡ್ ಥಿಂಗ್ಸ್, ಬ್ಯಾಡ್ ಥಾಟ್ಸ್ ಇವೆಲ್ಲವುಗಳನ್ನು ಕೂಡ ಅವಾಯ್ಡ್ ಮಾಡಿ. ಸೆಕೆಂಡ್ ಒನ್ ಈಸ್ ದೈಹಿಕ ಮತ್ತು ಮಾನಸಿಕ ಶುದ್ಧತೆ. ಪ್ರತಿನಿತ್ಯ ಸ್ನಾನ ಮಾಡುವುದು ದೇಹವನ್ನು ಶುದ್ಧವಾಗಿಟ್ಟರೆ ಪ್ರತಿದಿನ ಧ್ಯಾನ ಮಾಡುವುದರ ಮೂಲಕ ಮನಸ್ಸನ್ನು ಶುದ್ಧವಾಗಿಡಬಹುದು. ಆದ್ದರಿಂದ ದೇಹ ಮತ್ತು ಮನಸ್ಸನ್ನ ಶುದ್ಧವಾಗಿಡುವುದು ಮುಖ್ಯವಾಗಿದೆ ಸ್ನೇಹಿತರ. ಥರ್ಡ್ ಒನ್ ಈಸ್ ಆಹಾರ ಕ್ರಮ. ಮಿತವಾದ ಆಹಾರ ಮತ್ತು ಸಾತ್ವಿಕವಾದ ಆಹಾರವನ್ನು ಸೇವಿಸುವುದು ಉತ್ತಮವಾಗಿದೆ. ಔಟ್ಸೈಡ್ ಫುಡ್ಗಳು, ರೆಡಿಮೇಡ್ ಫುಡ್ಸ್, ಸ್ಟ್ರೀಟ್ ಫುಡ್ಸ್ ಅಂಡ್ ಫಾಸ್ಟ್ ಫುಡ್ಸ್ ಇಂದ ದೂರವಿರುವುದೇ ಮುಖ್ಯವಾಗಿದೆ. ಸ್ಮೋಕಿಂಗ್, ಡ್ರಿಂಕಿಂಗ್ ಅಂಡ್ ಪಾನ್ ಮಸಾಜ್ ಇಂತಹ ಬ್ಯಾಡ್ ಹ್ಯಾಬಿಟ್ ಗಳನ್ನು ಅವಾಯ್ಡ್ ಮಾಡಿ. ಫೋರ್ತ್ ಒನ್ ಈಸ್ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದಾಗಿದೆ. ಸೂರ್ಯೋದಯಕ್ಕೂ ಮುನ್ನ ಅಂದರೆ 4 ಗಂಟೆ ಅಥವಾ 5 ಗಂಟೆಗೆ ಎದ್ದು ಯೋಗ ಮತ್ತು ಪ್ರಾಣಾಯಾಮದಂತಹ ಹವ್ಯಾಸಗಳನ್ನು ಮಾಡಬೇಕು. ಆದರೆ ಪ್ರಸ್ತುತ ನಮ್ಮ ಯುವಜನತೆಯ ಪರಿಸ್ಥಿತಿ ಹೇಗಾಗಿದೆ ಎಂದರೆ ಸೂರ್ಯೋದಯವಾಗಿ 3-4 ಗಂಟೆಗಳಾದರೂ ಕೂಡ ಇನ್ನು ಬೆಡ್ ಮೇಲೆ ಮಲಗಿರುವುದು, ಯಾವುದೇ ಫಿಸಿಕಲ್ ಆಕ್ಟಿವಿಟಿಗಳು ಇಲ್ಲದೆ ಇರುವುದು ಸೋಮಾರಿತನವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಬೆಳಗ್ಗೆ ಬೇಗ ಎದ್ದೇಳುವುದು ಮುಖ್ಯವಾಗಿದೆ. ಇಂತಹ ಸಮಯದಲ್ಲಿ ಬೇಗ ಎದ್ದೇಳುವುದರಿಂದ ನಮ್ಮಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗಿ ಉತ್ಪಾದನೆ ಆಗುವುದಿಲ್ಲ. ಇದರಿಂದ ನಮ್ಮಲ್ಲಿ ಸ್ಟ್ರೆಸ್, ಒತ್ತಡಗಳು ಎಲ್ಲವೂ ಕಡಿಮೆ ಆಗುತ್ತದೆ. ಇದರಿಂದ ಮನಸ್ಸು ಶಾಂತಿಯಾಗಿ ಹಗುರಗೊಳ್ಳುತ್ತದೆ. ಫಿಫ್ತ್ ಒನ್ ಈಸ್ ಗುಡ್ ನೈಬರ್ಸ್ ಅಂಡ್ ಗುಡ್ ಹ್ಯಾಬಿಟ್ಸ್. ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಸತ್ಯವನ್ನು ನುಡಿಯುವುದು, ಸದಾಚಾರವನ್ನು ಪಾಲಿಸುವುದು ಒಳ್ಳೆಯ ಹವ್ಯಾಸವಾಗಿದೆ. ಹಾಗೆಯೇ ನಮ್ಮ ಸಹವಾಸವು ಒಳ್ಳೆಯದಾಗಿದ್ದರೆ ನಾವು ಒಳ್ಳೆಯವರಾಗಿರುತ್ತೇವೆ. ಆದ್ದರಿಂದ ಕೆಟ್ಟವರ ಸಹವಾಸದಿಂದ ದೂರವಿರುವುದು ನಿಮಗೂ ನಿಮ್ಮ ಜೀವನಕ್ಕೂ ಒಳಿತನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಮುಂದೆ ತಿಳಿಯೋಣ 30 ದಿನಗಳ ಬ್ರಹ್ಮಚರ್ಯದ ವ್ರತವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳನ್ನ. ಮೊದಲನೇದಾಗಿ, ಮಾನಸಿಕ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದ್ರಿಯ ನಿಗ್ರಹದಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಯಾವುದೇ ಕೆಲಸದಲ್ಲಿ ಮತ್ತು ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಬಹುದು. ಎರಡನೇ ಪ್ರಯೋಜನ ಏನೆಂದರೆ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ವೀರರಕ್ಷಣೆಯಿಂದ ದೇಹದಲ್ಲಿ ಓಜಸ್ ಶಕ್ತಿ ಹೆಚ್ಚಾಗಿ ದೈಹಿಕ ಬಲ ಹಾಗೂ ಮುಖದಲ್ಲಿ ಕಾಂತಿಯನ್ನು ವೃದ್ಧಿಸುತ್ತದೆ. ಮೂರನೇ ಪ್ರಯೋಜನವೇನೆಂದರೆ ಸೆಲ್ಫ್ ಕಂಟ್ರೋಲ್ ಆಗಿದೆ. ಕೋಪ, ಭಯ, ಆತಂಕ, ಒತ್ತಡಗಳನ್ನು ಸುಲಭವಾಗಿ ಹತೋಟಿಯಲ್ಲಿಡಬಹುದು ಈ ಬ್ರಹ್ಮಚರ್ಯದಿಂದ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಬ್ರಹ್ಮಚರ್ಯವನ್ನು ಆಚರಿಸಲೇಬೇಕು, ಏಕೆಂದರೆ ಅವನು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಬಹುದು. ನಾಲ್ಕನೇ ಪ್ರಯೋಜನವೇನೆಂದರೆ ಆಧ್ಯಾತ್ಮಿಕ ಬೆಳವಣಿಗೆ, ಸ್ಪಿರಿಚುವಲ್ ಗ್ರೋತ್. ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಆಳವಾದ ಆಸಕ್ತಿ ಹಾಗೂ ಶಾಂತಿ ದೊರೆಯುತ್ತದೆ. ಇದರಿಂದಾಗಿ ಲೌಕಿಕ ಮತ್ತು ಅಲೌಕಿಕ ವಿಷಯಗಳು ಹೆಚ್ಚಾಗಿ ತಿಳಿಯುತ್ತವೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಸತ್ಯ ಎಂಬುದು ಸರಿಯಾಗಿ ತಿಳಿಯಲು ಬ್ರಹ್ಮಚರ್ಯವು ಸಹಾಯಕವಾಗಿದೆ. ಸ್ನೇಹಿತರೆ, 30 ದಿನಗಳ ಬ್ರಹ್ಮಚರ್ಯ ಸವಾಲು ಕೇವಲ ಒಂದು ಲೈಂಗಿಕ ಸಂಯಮವಲ್ಲ. ಇದು ವ್ಯಕ್ತಿಯೊಬ್ಬನಿಗೆ ತನ್ನ ಜೀವನದಲ್ಲಿ ಸ್ವಯಂ ಶಿಸ್ತನ್ನು, ಉತ್ತಮ ಆರೋಗ್ಯವನ್ನು ಮತ್ತು ಅದ್ಭುತವಾದ ಇಚ್ಛಾಶಕ್ತಿಯನ್ನು ರೂಢಿಸಿಕೊಳ್ಳಲು ಇರುವ ಒಂದು ಅದ್ಭುತವಾದ ಜೀವನ ಶೈಲಿಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಆದ್ದರಿಂದ ನೀವು ಈಗ ಹೇಳಿ ಬ್ರಹ್ಮಚರ್ಯವನ್ನು ಆಚರಿಸಲು ರೆಡಿಯಾಗಿದ್ದರೆ ಎಸ್ ಎಂದು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಉಪಯೋಗವಾಗಲಿ, ಆದ್ದರಿಂದ ಅವರಿಗೂ ಶೇರ್ ಮಾಡಿ. ಸ್ನೇಹಿತರ, ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡುತ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಜೈ ಹಿಂದ್.